ಹಲೋ ಫ್ರೆಂಡ್ಸ್, YB ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026 ಜನವರಿ ತಿಂಗಳಲ್ಲಿ ಲಾಂಚ್ ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿರುವಂತ ಎರಡು ಬೆಸ್ಟ್ ಫೋನ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮಲ್ಲಿ ಏನಾದರೂ ಈ ಫೋನ್ಗಳ ಬಗ್ಗೆ ಕ್ವಶನ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಬರೆಯಿರಿ, ಉತ್ತರವನ್ನು ಖಂಡಿತವಾಗಿ ನಾನು ಕೊಡ್ತೀನಿ. Vivo X300 Pro ಇದು 6.78 ಇಂಚಸ್ 1.5K LTPO ಅಮೋಲೆಡ್ ಡಿಸ್ಪ್ಲೇನ ಇದು ಒಳಗೊಂಡಿದೆ. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನು ಕೊಡಲಾಗಿದೆ. ಮೀಡಿಯಾಟೆಕ್ ಡಿಮೆನ್ಸಿಟಿ 9.00 ಪ್ರೊಸೆಸರ್ನ ಇದಕ್ಕೆ ಕೊಡಲಾಗಿದ್ದು ಇದು ಆಂಡ್ರಾಯ್ಡ್ 15ನಲ್ಲಿ ರನ್ ಆಗುವಂಥದ್ದು. ಇದಕ್ಕೆ ತ್ರಿಬಲ್ ಕ್ಯಾಮರಾವನ್ನು ಕೊಟ್ಟಿರುವಂಥದ್ದು. 50MP ಪ್ಲಸ್ 200MP ಪ್ಲಸ್ 50MP ಮೇನ್ ಕ್ಯಾಮ್ರಾವನ್ನು ಕೊಡಲಾಗಿದ್ದು 50MP ಫ್ರಂಟ್ ಕ್ಯಾಮ್ರಾವನ್ನು ಸಹಿತ ಇದಕ್ಕೆ ಕೊಡಲಾಗಿದೆ. 16GB ರ್ಯಾಮ್ ಅನ್ನು ಕೊಡಲಾಗಿದ್ದು 12GB ಸ್ಟೋರೇಜ್ ಅನ್ನು ಇದಕ್ಕೆ ಕೊಟ್ಟಿರುವಂಥದ್ದು. ಇಲ್ಲಿ ಮೆಮರಿಯನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇನ್ನು ಬ್ಯಾಟ್ರಿ ವಿಷಯವಾಗಿ 6500 mAh ಬ್ಯಾಟ್ರಿಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಸಪೋರ್ಟಿವ್ ಆಗಿ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನು ಕೊಡಲಾಗಿದೆ. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದರೆ 92,999 ಆಗಿರುವಂಥದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಲಾಂಚ್ ಡೇಟ್ ಅಂದರೆ ಜನವರಿ 2026. IQ 15 5G ಇದು 6.8 ಇಂಚಸ್ 2K LTPO ಅಮೋಲೆಡ್ ಡಿಸ್ಪ್ಲೇನ ಇದಕ್ಕೆ ಕೊಟ್ಟಿರುವಂಥದ್ದು. 144 Hz ರಿಫ್ರೆಶ್ ರೇಟ್ ಅನ್ನು ಇದಕ್ಕೆ ಕೊಡಲಾಗಿದೆ. ಸ್ನ್ಯಾಪ್ ಡ್ರ್ಯಾಗನ್ 8 ಲೈಟ್ Gen 5 ಪವರ್ಫುಲ್ ಪ್ರೊಸೆಸರ್ನ ಇದಕ್ಕೆ ಕೊಟ್ಟಿರುವಂಥದ್ದು. ಇದು ಆಂಡ್ರಾಯ್ಡ್ 15ನಲ್ಲಿ ರನ್ ಆಗುವಂಥದ್ದು. ಇದಕ್ಕೂ ಕೂಡ ತ್ರಿಬಲ್ ಕ್ಯಾಮರಾವನ್ನು ಕೊಟ್ಟಿರುವಂಥದ್ದು. 50MP ಪ್ಲಸ್ 50MP ಮೇನ್ ಕ್ಯಾಮ್ರಾವನ್ನು ಇದಕ್ಕೆ ಕೊಡಲಾಗಿದ್ದು 50MP ಫ್ರಂಟ್ ಕ್ಯಾಮ್ರಾವನ್ನು ಸಹಿತ ಇದಕ್ಕೆ ಕೊಡಲಾಗಿದೆ. 12GB ರ್ಯಾಮ್ ಮತ್ತು 256GB ಸ್ಟೋರೇಜ್ ಅನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಕೂಡ ಮೆಮರಿಯನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇದಕ್ಕೆ 7000 mAh ಬ್ಯಾಟ್ರಿಯನ್ನು ಕೊಡಲಾಗಿದ್ದು 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟನ್ನು ಇದಕ್ಕೆ ಕೊಟ್ಟಿರುವಂಥದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದರೆ 64,999 ಆಗಿರುವಂಥದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಲಾಂಚ್ ಡೇಟ್ ಅಂದರೆ ಜನವರಿ 2026 ಆಗಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.